ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ರಾಜಸ್ಥಾನದಲ್ಲಿ ಶಾಲೆ ಕಟ್ಟಡ ಕುಸಿದು 4 ಮಕ್ಕಳು ಸಾವು, 17 ಮಕ್ಕಳಿಗೆ ಗಾಯ, ಇನ್ನು ಕೆಲ ವಿದ್ಯಾರ್ಥಿಗಳು ಅವಶೇಷಗಳಲ್ಲಿ ಸಿಲುಕಿರೋ ಶಂಕೆ. ಸದ್ಯ ಭರದಿಂದ ಸಾಗಿದ ರಕ್ಷಣಾ ಕಾರ್ಯಾಚರಣೆ. ಮಂಡ್ಯದ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ಗೆ ಸೈಬರ್ ಖದೀಮರಿಂದ ಬ್ಲ್ಯಾಕ್ ಮೇಲ್. ಸಿಬಿಐ ಆಫೀಸರ್ ಸೋಗಿನಲ್ಲಿ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್. 50 ಲಕ್ಷ ಎಗರಿಸಿದ್ದ ಖತರ್ನಾಕ್ಗಳು 9 ತಿಂಗಳ ಬಳಿಕ ಲಾಕ್. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳಿಂದ ಮೇಕೆದಾಟು ಅಸ್ತ್ರ. ಗೋವಾ ಸಿಎಂ ಮಾತನಾಡ್ತಾ ಇದ್ದಂತೆ ಕಾಂಗ್ರೆಸ್ಸಿಗರ ಕೈ ಸೇರಿದ ಮಹದಾಯಿ ಪ್ರತ್ಯಸ್ತ್ರ. ಕುಮಾರಸ್ವಾಮಿಯ ಮೌನವನ್ನ ಪ್ರಶ್ನಿಸಿ ಇಕ್ಕಟ್ಟಿಗೆ ಸಿಲುಕಿಸಲು ಕಾಂಗ್ರೆಸ್ ರಣತಂತ್ರ. ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಚಿಂತನೆ. ಸಿಎಂ ಸಿದ್ದರಾಮಯ್ಯರಿಂದಲೂ ಒಲವು. ಹಲವು ಸಚಿವರಿಗೆ ಶುರುವಾಯಿತು ಕ್ಯಾಬಿನೆಟ್ನಿಂದ ಕೈ ಬಿಡಬಹುದೆಂಬ ಭೀತಿ. ಸರಣಿ ಮೀಟಿಂಗ್ ನಡೆಸಿ ಕೆಲ ಕೆಲಸಗಳನ್ನ ತುರ್ತಾಗಿ ಮಾಡಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ. ಕೊನೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಫೈನಲ್. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ 22 ಅಧ್ಯಕ್ಷರ ಆಯ್ಕೆಗೆ ಅಂತಿಮ ಮುದ್ರೆ. ಸಿಎಂ ದೆಹಲಿಯಿಂದ ಬೆಂಗಳೂರಿಗೆ ಬಂದ ನಂತರ ಪಟ್ಟಿ ಬಿಡುಗಡೆ. ನಿಗಮ ಮಂಡಳಿ ಅಧ್ಯಕ್ಷರ ಫೈನಲ್ ಆದ್ರೂ ಪರಿಷತ್ ಮಾತ್ರ ಪೆಂಡಿಂಗ್. ಖಾಲಿ ಪರಿಷತ್ ಸ್ಥಾನಕ್ಕೆ ಹೈಕಮಾಂಡ್ ಅಂತಿಮ ಮುದ್ರೆ ಬಾಕಿ. ಇವತ್ತು ಮತ್ತೊಂದು ಸುತ್ತಿನ ಸಭೆಯಲ್ಲಿ ಅಂತಿಮಗೊಳ್ಳುವ ಸಾಧ್ಯತೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಸತ್ಯ ಭೇದಿಸಲು ಸಜ್ಜಾದ ಸ್ಪೆಷಲ್ ಟೀಮ್. ಬೆಳ್ತಂಗಡಿಯಲ್ಲಿ ಎಸ್ಐಟಿ ಕಚೇರಿ ತೆರೆಯೋದಕ್ಕೂ ಸಜ್ಜು. ಇನ್ನಷ್ಟು ದೂರುಗಳು ದಾಖಲಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಲರ್ಟ್. ಆಂಧ್ರಪ್ರದೇಶದಲ್ಲಿ ಬೆಂಗಳೂರಿನ ಉದ್ಯಮಿಗಳ ಕೊಲೆ ಕೇಸ್. ವೀರಸ್ವಾಮಿ ರೆಡ್ಡಿ, ಪ್ರಶಾಂತ್ ಹತ್ಯೆ ಕೇಸ್ ತನಿಖೆ ಚುರುಕು. ಹಣದ ವ್ಯವಹಾರಕ್ಕೆ ಅಪ್ಪ ಮಗನ ಹತ್ಯೆ ಮಾಡಿರೋ ಶಂಕೆ. ಕುಟುಂಬಸ್ಥರಿಂದ ಮಾಹಿತಿ ಪಡೆದು ಆಂಧ್ರ ಪೊಲೀಸರ ತನಿಖೆ. ಉಗ್ರರ ನಂಟು ಹೊಂದಿದ್ದ ಡಾಕ್ಟರ್ ನಾಗರಾಜ್ಗೂ ದರ್ಶನ್ಗೂ ಇತ್ತ ಪರಿಚಯ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲಿ ಡಾಕ್ಟರ್ ನಾಗರಾಜ್ ಭಾಗಿ ಶಂಕೆ. ನಾಗರಾಜ್ ವಿಚಾರಣೆಗೆ ಅನುಮತಿ ಕೋರಿ ಪೊಲೀಸರಿಂದ ಸಕ್ಷಮ ಪ್ರಾಧಿಕಾರದ ಮೊರೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ ಸಿಐಡಿ ತನಿಖೆ ಚುರುಕು. ಶಾಸಕ ಭೈರತಿ ಬಸವರಾಜ್ ಪಿಎಗೆ ನೋಟಿಸ್. ವಿಚಾರಣೆಗೆ ಬರುವಂತೆ ಹನುಮಂತನಿಗೆ ತನಿಖಾಧಿಕಾರಿಗಳ ಸೂಚನೆ. ಬಾಗಲಕೋಟೆ ಕಾರ್ಮಿಕ ಇಲಾಖೆಯಲ್ಲಿ 8 ಕೋಟಿ ರೂಪಾಯಿ ಗೋಲ್ಮಾಲ್ ಆರೋಪ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದವರಿಂದಲೇ ನಡೆಯಿತು ದೋಖಾ. 13 ಜನರ ವಿರುದ್ಧ ಎಫ್ಐಆರ್ ದಾಖಲು. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ. ಚಳಿಯನ್ನು ಲೆಕ್ಕಿಸದೆ ಗೊಬ್ಬರದ ಅಂಗಡಿ ಮುಂದೆ ವಾಸ್ತವ್ಯ. ಒಬ್ಬ ರೈತರಿಗೆ 2-3 ಚೀಲ ಮಾತ್ರ ಗೊಬ್ಬರ. ಹೆಚ್ಚಿನ ಪ್ರಮಾಣದಲ್ಲಿ ನೀಡುವಂತೆ ಒತ್ತಾಯ. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕಡತ ನಾಪತ್ತೆ ಪ್ರಕರಣ. ಕಡತ ನಾಪತ್ತೆ ಹಿಂದೆ ಮಹಿಳಾ ಸಿಬ್ಬಂದಿ ಕೈಚಳಕ ಬಯಲು. ಸಿಸಿ ಕ್ಯಾಮೆರಾ ಪರಿಶೀಲನೆ ವೇಳೆ ಕೃತ್ಯ ಎಸಗಿರುವುದು ಬೆಳಕಿಗೆ. ಸೆಂಟ್ರಲ್ ಜೈಲಿಂದ ತಪ್ಪಿಸಿಕೊಂಡ ರೇಪ್ ಅಂಡ್ ಮರ್ಡರ್ ಕೇಸ್ ಅಪರಾಧಿ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಗೋವಿಂದಚಾಮಿ ಕೇರಳದ ಕಣ್ಣೂರಿನ ಜೈಲಲ್ಲಿದ್ದ ಮಧ್ಯರಾತ್ರಿ ಎಸ್ಕೇಪ್. 2011ರಲ್ಲಿ ಪ್ಯಾಸೆಂಜರ್ ರೈಲಲ್ಲಿ ಯುವತಿಯನ್ನ ರೇಪ್ ಮಾಡಿ ಹತ್ಯೆಗೈದಿದ್ದ ಗೋವಿಂದಚಾಮಿ. ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯನ್ನ ಹಿಂದಿಕ್ಕಿದ ಪ್ರಧಾನಿ ಮೋದಿ. ಇಂದಿರಾ ಗಾಂಧಿಗಿಂತ ಮೋದಿ ಅಧಿಕ ಅವಧಿಗೆ ಪ್ರಧಾನಿಯಾಗಿ ಸೇವೆ. ಕೇಂದ್ರ ಸರ್ಕಾರದಲ್ಲಿ 2 ಅವಧಿ ಪೂರ್ಣಗೊಳಿಸಿದ ಕಾಂಗ್ರೆಸ್ಸೇತರ ಪ್ರಧಾನಿ ಎಂಬ ಹೆಗ್ಗಳಿಕೆ. ದೇಶದಲ್ಲೇ ಮೊದಲು ಸಾಕಾನೆಗಳು ವಿದೇಶಕ್ಕೆ ವಿನಿಮಯ. ಜಪಾನಿಗೆ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿ ಆನೆಗಳ ರವಾನೆ. ಒಲ್ಲದ ಮನಸ್ಸಿನಿಂದ ತಾಯ್ನಾಡು ತೊರೆದ ಗಜಪಡೆ.
ಹರಿಹರ ವೀರಮಲ್ಲು ಸಿನಿಮಾ ರಿಲೀಸ್ ವೇಳೆ ನಿಯಮ ಉಲ್ಲಂಘನೆ, ಡಿಜೆ ಹಾಕಿ ರೂಲ್ಸ್ ಬ್ರೇಕ್ ಮಾಡಿದ್ದ ಥಿಯೇಟರ್ ಮಾಲೀಕನಿಂದ ಕ್ಷಮೆಯಾಚನೆ. ಇನ್ನು ಮುಂದೆ ಯಾವುದೇ ಡಿಜೆ ಕಾರ್ಯಕ್ರಮ ಮಾಡಲ್ಲ ಅಂತ ಕ್ಷಮೆ. ತಮಿಳು ನಟ ವಿಜಯ್ ಆಂಟನಿ ಡಿಫರೆಂಟ್ ಆಗಿ ಹುಟ್ಟುಹಬ್ಬ ಆಚರಣೆ. ವೆಟ್ರಿ ತಿರುಮುರುಗನ್ ಚಿತ್ರದ ಪ್ರಮೋಷನಲ್ ವೇಳೆ ಸಂಭ್ರಮ. ಬಿರಿಯಾನಿಯನ್ನೇ ಕೇಕ್ ತರ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿದ ನಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.